ಹಲ್ಲೆಲೂಯಾ. ನನ್ನ ಒಡೆಯನು ರಕ್ಷಕನು ವಿಮೋಚಕನು ಅತಿ ಬೇಗನೆ ಬರಲಿರುವ ಮೊದಲಿಂಗನಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಬಂದಿರುವ ಪ್ರತಿಯೊಬ್ಬರು ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ಅತ್ಯಧಿಕವಾಗಿ ಆಶೀರ್ವಾದ ಮಾಡಲಿ. ಸಮಯದಲ್ಲಿ ಬಲಗೈಯ ಮೇಲೆ ಕೆತ್ತೋಣ, ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೆನ್, ಆಮೆನ್, ಆಮೆನ್. ಈ ಸಮಯದಲ್ಲಿ ಓದುವಾರ ನಾವು ಧ್ಯಾನ ಮಾಡಿದಂತ ವಾಕ್ಯ ಯಾವುದಾಗಿತ್ತು? ಯಾರು ನೆನಪು ಮಾಡ್ತೀರಾ? ಯಾವ ವಿಷಯದ ಕುರಿತಾಗಿ ಓದುವಾರ? ಹಲ್ಲೆಲೂಯಾ, ಹಲ್ಲೆಲೂಯಾ. ಏನೆಂಬುದಾಗಿ? ದೇವರು ಬೆಳಕಾಗಲಿ ಅನ್ನಲು ಬೆಳಕಾಯಿತು. ಬೆಳಕು ಎನ್ನುವಂಥದ್ದು ಬಹಳ ಮುಖ್ಯ. ದೇವರು ತನ್ನ ಬಾಯ ಮೂಲಕವಾಗಿ ಸರ್ವವನ್ನ ಉಂಟು ಮಾಡಿದ ದೇವರಾಗಿದ್ದಾನೆ. ನಮ್ಮ ಜೀವಿತದಲ್ಲಿ ಕತ್ತಲೆ ಎಂಬುದಾಗಿ ಕಾಣಿಸಿಕೊಳ್ಳುವಂತ ಪಾಪವಾಗಿರ್ಬೋದು, ರೋಗ ಆಗಿರ್ಬೋದು, ಇನ್ನು ಬಾಧೆ ಆಗಿರ್ಬೋದು, ಯಾವುದೇ ಒಂದು ಕಾರ್ಯವನ್ನು ಆತನ ಏನ್ ಮಾಡ್ತಾನೆ? ಬೆಳಕಾಗಿ ಮಾರ್ಪಡಿಸ್ತಾನೆ. ಆ ಕತ್ತಲೆಯನ್ನ, ಆ ಬಾಧೆಯನ್ನು ನಮ್ಮಿಂದ ಏನ್ ಮಾಡ್ತಾನೆ? ದೂರ ಮಾಡುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಈ ಸಮಯದಲ್ಲಿ 34ನೇ ಕೀರ್ತನೆ 5ನೇ ವಾಕ್ಯ ಸ್ವಲ್ಪ ಹೊತ್ತು ನಾವು ಧ್ಯಾನ ಮಾಡೋಣ. 34ನೇ ಕೀರ್ತನೆ 5ನೇ ವಾಕ್ಯ. ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚಿಕೊಳ್ಳೋಣ. ದೇವರ ಈ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ಮಾತಾಡಿ ಎಂಬುದಾಗಿ ಪ್ರಾರ್ಥನೆ ಮಾಡೋಣ. ಅತಿ ಉನ್ನತ ಸ್ಥಾನದಲ್ಲಿ ವಾಸ ಮಾಡುವುದು ನಮ್ಮ ಪ್ರಭು యేసయ్య. ಈ ಸಮಯದಲ್ಲಿ ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಈ ನಿನ್ನ ಮಕ್ಕಳು ಬಂದಿದ್ದಾರಪ್ಪ యేసయ్య. ಕರ್ತನೇ, ಪ್ರತಿಯೊಬ್ಬರು ಇವರನ್ನು ನಿನ್ನ ವಾಕ್ಯದಲ್ಲಿ ಬಲಪಡಿಸಪ್ಪ. ನಿನ್ನ ವಾಕ್ಯವನ್ನು ಹೇಳುವಂತೆ ನಿನ್ನ ಮಗನನ್ನು ಇವರ ಜೊತೆಯಲ್ಲಿಯೇ ನೀನು ಮಾತಾಡಪ್ಪ యేసయ్య. ಕರ್ತನೇ, ಪ್ರತಿಯೊಬ್ಬರು ವಾಕ್ಯವನ್ನು ಕೇಳಿ ವಾಕ್ಯವನ್ನು ಇತರರಿಗೆ ಹೇಳುವಂತೆ ಇವರನ್ನು ಆಶೀರ್ವದಿಸಪ್ಪ యేసయ్య. ಕರ್ತನೇ, ಈ ಮಕ್ಕಳ ಯಾವಾಗಲೂ ಸತ್ಯವನ್ನೇ ನುಡಿಯುವಂತೆ, ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಇರುವಂತೆ ಇವರನ್ನು ಆಶೀರ್ವದಿಸಪ್ಪ. ಇವರ ಕಷ್ಟಗಳನ್ನು, ದುಃಖಗಳನ್ನು ಎಲ್ಲವನ್ನು ತೆಗೆದಾಕಿ ನಿನ್ನ ಭಕ್ತಿಯಲ್ಲಿ ಇವರನ್ನು ನಡೆಸಬೇಕೆಂದು ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆಪ್ಪ ತಂದೆಯೇ. ನಾವು ಅನೇಕ ಸಂಗತಿಗಳನ್ನ ಭೂಲೋಕದಲ್ಲಿ ನೋಡ್ತಾ ಇರ್ತೇವೆ, ಕಾಣ್ತಾ ಇರ್ತೇವೆ. ನಾವು ನೋಡಿ ನಡೆಯುವವರೆಲ್ಲ ನಂಬಿ ನಡೆಯುವವರಾಗಿದ್ದೇವೆ ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕರು ಅನೇಕ ಸಂಗತಿಗಳನ್ನ ನೋಡಿ ತಮ್ಮ ಜೀವಿತಗಳನ್ನ ಕಟ್ಟಿಕೊಳ್ತಾ ಇರ್ತಾರೆ. ಕೆಲವೊಬ್ರು ದಿನ ರಾಶಿ ಫಲ ನೋಡ್ತಾ ಇರ್ತಾರೆ. ಆ ರಾಶಿಯಲ್ಲಿ ಏನ್ ಬರುತ್ತೋ ನನ್ನ ಕುರಿತಾಗಿ ಅಂತೇಳಿ ಏನ್ ಮಾಡ್ತಾ ಇರ್ತಾರೆ? ನೋಡ್ತಾ ಇರ್ತಾರೆ. ನನ್ನ ಜೀವಿತದಲ್ಲಿ ಇದೇ ಆಗ್ಬೋದು, ಇದೇ ಒಂದು ಶುಭ ನನ್ನ ಜೀವಿತದಲ್ಲಿ ಆಗುತ್ತೇನೋ ಎಂಬುದಾಗಿ. ಕೆಲವೊಬ್ಬರು ಸಮಯವನ್ನ, ಗಳಿಗೆಯನ್ನ ನೋಡುವುದಕ್ಕಾಗಿ ಇತರ ವ್ಯಕ್ತಿಗಳ ಹತ್ರಕ್ಕೆ ಹೋಗಿ ಏನ್ ಮಾಡ್ತಾರೆ? ನನ್ನ ಜೀವಿತದಲ್ಲಿ ಇವತ್ತು ಏನಾಗುತ್ತೋ ಎಂಬುದಾಗಿ ಅವ್ರು ಏನ್ ಮಾಡ್ತಾ ಇರ್ತಾರೆ? ನೆನೆಸ್ತಾ ಇರ್ತಾರೆ. ನನ್ನ ಭವಿಷ್ಯತ್ ಯಾವ ರೀತಿ ಆಗಿದೆ ಎಂಬುದಾಗಿ ನೆನೆಸ್ತಾ ಇರ್ತಾರೆ ಪ್ರಿಯರೇ. ಆದ್ರೆ ನಾವು ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೆಯುವವರಾಗಿದ್ದೇವೆ ಎಂಬುದಾಗಿ ಸತ್ಯವೇದ ನಮಗೆ ತಿಳಿಸ್ತಾ ಇದೆ. ಹಲ್ಲೆಲೂಯಾ. ನಾವು ದೇವರನ್ನ ನಂಬಿರುವಂತದ್ದು, ಆತನು ಈ ಲೋಕಕ್ಕೆ ಬರುವಂತದ್ದು ಎಲ್ಲವೂ ಕೂಡ ಏನಾಗಿದಾವೆ? ಸತ್ಯವಾಗಿರುವಂತದ್ದಾಗಿದೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಹೇಳ್ತಾ ಇದೆ, ಆತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನ ಹೊಂದಿದರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಇವತ್ತು ಅನೇಕರು ಮನುಷ್ಯರನ್ನ ಏನ್ ಮಾಡ್ತಾ ಇರ್ತಾರೆ? ತಮ್ಮ ಸಹಾಯಕ್ಕಾಗಿ ನೋಡ್ತಾ ಇರ್ತಾರೆ. ತಮಗೆ ಕಷ್ಟ ಕಣ್ಣೀರು ಬಂದಂತ ಸಂದರ್ಭದಲ್ಲಿ ಮನುಷ್ಯರ ಹತ್ರ ನೋಡಿ ಅವರಲ್ಲಿ ಏನ್ ಮಾಡ್ತಾ ಇರ್ತಾರೆ? ಇವ್ರ ಹತ್ರ ನನಗೆ ಬಿಡುಗಡೆ ಸಿಗುತ್ತೋ ಎಂಬುದಾಗಿ ಅವರನ್ನ ಮೊರೆ ಹೋಗ್ತಾ ಇರ್ತಾರೆ. ಆದ್ರೆ ಭಕ್ತನು ಹೇಳ್ತಾ ಇದ್ದಾನೆ, ಯಾರು ಆತನನ್ನು ನೋಡ್ತಾರೋ ಅವರ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ. ಅವರಿಗೆ ಜೀವಿತದಲ್ಲಿ ನಾಚಿಕೆ ಎನ್ನುವಂಥದ್ದು ಕವಿಯುವುದೇ ಇಲ್ಲ. ಅವರು ದೃಷ್ಟಿ ಪ್ರಕಾಶವಾಗಿರುವಂತೆ ದೇವರವರ ಜೀವಿತಗಳನ್ನ ಮಾರ್ಪಡಿಸುವವನಾಗಿರ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ಅನೇಕ ಜನರು ಲೋಕದ ಸಂಗತಿಗಳನ್ನ ನೋಡುವವರಾಗಿ ಅವರ ಜೀವಿತವೆಲ್ಲ ಕತ್ತಲೆಯಲ್ಲಿ ಅವ್ರು ಏನ್ ಮಾಡ್ತಾ ಇರ್ತಾರೆ?
ಜೀವಿಸ್ತಾ ಇರ್ತಾರೆ. ಪ್ರಕಾಶಮಾನವಾಗಿರ್ತಕ್ಕಂಥ ಪರಲೋಕದ ಜೀವಿತವನ್ನು ಅವ್ರು ಏನ್ ಮಾಡ್ತಾ ಇರಲ್ಲ, ಅನುಭವಿಸ್ತಾ ಇರಲ್ಲ ಪ್ರಿಯರಾದ್ರೆ ದೇವರು ಹೇಳ್ತಾ ಇದ್ದಾನೆ, ಆತನನ್ನ ದೃಷ್ಟಿಸಿ ನಾವು ನೋಡುವವರಾಗಬೇಕು. ಯಾರು ಯೇಸುವನ್ನ ದೃಷ್ಟಿಸಿ ನೋಡ್ತಾರೋ, ಯಾರು ಸೃಷ್ಟಿಕರ್ತನಾದ ದೇವರು ನರ ಅವತಾರಿಯಾಗಿ ಈ ಲೋಕಕ್ಕೆ ಹೊರಟು ಬಂದಿದ್ದಾನೋ ಆತನನ್ನು ನೋಡುವವರಾಗಿರ್ತಾರೋ ಅವರ ಜೀವಿತದಲ್ಲಿ ಪ್ರಕಾಶಮಾನವಾಗಿರ್ತಕ್ಕಂಥ ಕಾರ್ಯಗಳು ಅವರು ಏನ್ ಮಾಡ್ತಾರೆ, ಹೊಂದಿಕೊಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಈ ಭೂಲೋಕದಲ್ಲಿ ಇರಬೇಕಾದ್ರೆ ಅನೇಕರು ಆತನನ್ನು ನೋಡಿ ಏನ್ ಮಾಡಿದ್ರು, ಸತ್ಯವನ್ನ ಕಲಿತುಕೊಂಡ್ರು, ಆತನನ್ನ ನೋಡಿ ಅವರ ಜೀವಿತದಲ್ಲಿ ಬಿಡುಗಡೆಯನ್ನ ಹೊಂದಿಕೊಂಡ್ರು ಪ್ರಿಯರೇ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೋಗ್ತಾ ಹೋಗ್ತಾ ಇರಬೇಕಾದ್ರೆ ಅನೇಕರು ಆತನ ಬಳಿಗೆ ಏನ್ ಮಾಡ್ತಾ ಇದ್ರು, ಆತನನ್ನ ನೋಡುವುದಕ್ಕಾಗಿ ಬರ್ತಾ ಇದ್ರು. ಯಾಕಂದ್ರೆ ಆತನು ಅದ್ಭುತ ಆಶ್ಚರ್ಯ ಕಾರ್ಯಗಳನ್ನ ಮಾಡುವಂತ ದೇವರಾಗಿದ್ದನು. ಮಾತಿನಿಂದಲೇ ಆತನು ಸ್ವಸ್ಥತೆಯನ್ನ ಮಾಡುವಂತ ದೇವರಾಗಿದ್ದನು. ಆತನ ಬಳಿಗೆ ಜನರು ಆತನನ್ನು ನೋಡುವುದಕ್ಕಾಗಿ ಗುಂಪು ಗುಂಪಾಗಿ ಹೊರಟು ಬರ್ತಾ ಇದ್ರು ಪ್ರಿಯರೇ. ಒಂದ್ಸಾರಿ ಏನಾಗುತ್ತಂದ್ರೆ ಆತನು ಬೆಟ್ಟದ ಮೇಲೆ ಪ್ರಸಂಗವನ್ನ ಮಾಡಿ ಕೆಳಗಡೆ ಇಳಿದು ಬರ್ತಾ ಇರ್ಬೇಕಾದ್ರೆ ಒಬ್ಬ ವ್ಯಕ್ತಿ ಆತನನ್ನ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ಹಲ್ಲೆಲೂಯಾ. ಬೆಟ್ಟದಿಂದ ಯಾವಾಗ ಯೇಸು ಕೆಳಗಡೆ ಇಳಿದು ಬರ್ತಾನೋ ಎಂಬುದಾಗಿ ಆತನಿಗಾಗಿ ಎದುರುಗೊಂಡು ಕಾದುಕೊಂಡಿದ್ದು ಆತನಿಗಾಗಿ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ ಪ್ರಿಯರೇ. ಮತ್ತಾಯ ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಸತ್ಯವೇ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ಆ ವ್ಯಕ್ತಿ ಯೇಸುವಿಗಾಗಿ ಕಾದಿದ್ದು ಏನ್ ಮಾಡ್ತಾ ಇದ್ದಾನಂತೆ, ಆತನಿಗಾಗಿ ಎದುರು ನೋಡ್ತಾ ಇದ್ದಾನೆ. 8ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತಾ ಇದೆ, ಯೇಸು ಸ್ವಾಮಿ ಆ ಬೆಟ್ಟದ ಮೇಲೆ ಕೆಳಗಡೆ ಇಳಿದು ಬರ್ತಾ ಇದ್ದಾನೆ. ಆ ವಿಷಯವನ್ನ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ನೋಡ್ತಾ ಇದ್ದಾನೆ. ನೋಡಿದ ತಕ್ಷಣ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ಯೇಸುವಿನ ಬಳಿಗೆ ಬಂದಿರತಕ್ಕಂತ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ ದೂರದಿಂದ ಏನಂತೇಳಿ, ಸ್ವಾಮಿ ನನ್ನನ್ನ ನೀನೇನ್ ಮಾಡ್ಬೇಕು, ಶುದ್ಧ ಮಾಡಬೇಕು. ಸ್ವಾಮಿ ನನ್ನ ಜೀವಿತ ಹೆಂಗಿದೆ, ಎಲ್ಲರಿಗೂ ಬೇಡವಾದ ಸ್ಥಿತಿಯಲ್ಲಿ ನಾನು ಜೀವಿಸ್ತಾ ಇದ್ದೇನೆ. ನನಗೆ ಕುಷ್ಠರೋಗ ಎನ್ನುವಂಥದ್ದು ತಗಲಿದೆ. ನನ್ನ ಚರ್ಮವೆಲ್ಲ ಕೂಡ ಏನಾಗಿದೆ, ಮರುಗಟ್ಟಿ ಹೋಗಿದೆ, ಬಿಳಿಯದಾದ ರೀತಿಯಲ್ಲಿ, ಅದಕ್ಕೇನಂತೀವಿ, ತೊನ್ನಂತಾರಲ್ಲ, ಆ ರೀತಿಯಲ್ಲಿ ನಂದು ಚರ್ಮ ಆಗ್ಬಿಟ್ಟಿದೆ. ನನ್ನ ಮೂಗು ಎಲ್ಲ ಮೊಂಡಾಗಿ ಹೋಗಿದೆ. ನನ್ನ ಕಾಲ್ ಬೆರಳುಗಳು, ಕೈ ಬೆರಳುಗಳು ಏನಾಗಿದ್ದಾವೆ, ಕಟ್ಟಾದ ರೀತಿಯಲ್ಲಿ ಆಗ್ಬಿಟ್ಟಿದ್ದಾವೆ. ದೇವ್ರೇ, ನಾನು ನಿನ್ನನ್ನು ನೋಡ್ತಾ ಇದ್ದೇನೆ, ನನಗೆ ಸ್ವಸ್ಥತೆಯನ್ನ ಮಾಡು, ನನ್ನನ್ನ ಶುದ್ಧ ಮಾಡು ಎಂಬುದಾಗಿ ಯೇಸು ಕ್ರಿಸ್ತನನ್ನ ದೃಷ್ಟಿ ಇಟ್ಟ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ, ಕೇಳ್ತಾ ಇದ್ದಾನೆ ಪ್ರಿಯರೇ. ಸತ್ಯವೇದ ಹೇಳ್ತಾ ಇದೆ, ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಹಲ್ಲೆಲೂಯಾ, ಯೇಸುವನ್ನ ದೇವರು ಎಂಬುದಾಗಿ ನೆನೆಸಿರ್ತಕ್ಕಂಥ ಈ ವ್ಯಕ್ತಿ ಯೇಸು ಕ್ರಿಸ್ತನ ಪಾದಗಳ ಬಳಿಯಲ್ಲಿ ಆತನ ಏನ್ ಮಾಡ್ತಾ ಇದ್ದಾನೆ, ಆತನಿಗೆ ಅಡ್ಡ ಬೀಳ್ತಾ ಇದ್ದಾನೆ. ಇವತ್ತಿನ ದಿನ ಅನೇಕ ಜನರು ಮನುಷ್ಯರಿಗೆ ಅಡ್ಡ ಬೀಳ್ತಾ ಇರ್ತಾರೆ. ಹಲ್ಲೆಲೂಯಾ. ಒಂದು ವಿಚಿತ್ರವಾದ ಸಂಗತಿ ಅಂದ್ರೆ ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇರ್ತೀವಿ, ದೇವರು ನರ ಮನುಷ್ಯನಾಗಿ ಈ ಲೋಕಕ್ಕೆ ಬಂದಿರುವಂತದ್ದು ಎಷ್ಟು ಸತ್ಯವೋ, ನರ ಮನುಷ್ಯರು ನಾನೇ ದೇವರುಗಳು ಎಂಬುದಾಗಿ ಚಲಾವಣೆ ಆಗ್ತಾ ಇರುವಂತದ್ದು ಕೂಡ ವಿಚಿತ್ರವಾಗಿರ್ತಕ್ಕಂಥ ಸಂಗತಿ ಪ್ರಿಯರೇ. ಎಲ್ಲಿ ನೋಡಿದ್ರು ಕೂಡ ನಾನ್ ದೇವ್ರು, ನೀನ್ ದೇವ್ರು, ನಾನ್ ದೇವ್ರು, ನೀನ್ ದೇವ್ರು ಅಂತೇಳಿ ಮನುಷ್ಯರು ಹೇಳಿಕೆಗಳನ್ನ ಕೊಡ್ತಾ ಇರ್ತಾರೆ. ಅವರ ಕಾರ್ಯಗಳೆಲ್ಲ ಪಾಪದ ಕಾರ್ಯಗಳು ಆಗಿರ್ತಾವೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಈ ಲೋಕಕ್ಕೆ ನರ ಅವತಾರಿಯಾಗಿ ಬಂದಾಗ ಈ ಘಟನೆ ನಡೆದಿರುವಂತದ್ದು. ಆತನು ಹೆಂಗ್ ಬಂದೆ, ಮನುಷ್ಯನಾಗಿ ಆತನ ಈ ಲೋಕಕ್ಕೆ ಹೊರಟು ಬಂದ. ನಾನು ನೀನು ಯಾವ ರೀತಿಯಾಗಿದ್ದೇವೋ ಅದೇ ರೀತಿಯಾಗಿ ಆತನು ಹೊರಟು ಬಂದ. ಆದ್ರೆ ಆತನ ಹುಟ್ಟು ಪರಿಶುದ್ಧವಾಗಿರುವಂತದ್ದು ಎಂಬುದಾಗಿ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರಲ್ಲಿ. ನಾವು ನೋಡ್ತಾ ಇದ್ದೇವೆ, ಯೇಸುವಿನ ಬಳಿಗೆ ಯೇಸುವನ್ನ ನೋಡಿ ಆ ವ್ಯಕ್ತಿ ನನಗೆ ಬಿಡುಗಡೆ ಬೇಕು ಎಂಬುದಾಗಿ ಯೇಸುವಿನ ಹತ್ರ ಏನ್ ಮಾಡ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇವತ್ತಿನ ದಿನ ಅನೇಕರು ಯೇಸುವನ್ನ ನೋಡ್ತಾ ಇಲ್ಲ. ಯೇಸುವಿನ ಬಳಿ ಬಿಡುಗಡೆ ಇದೆ, ಉತ್ತರ ಇದೆ, ಯೇಸುವಿನ ಬಳಿ ಪರಿಹಾರ ಇದೆ, ಯೇಸುವಿನ ಬಳಿ ಆಶೀರ್ವಾದ ಇದೆ. ಆದ್ರೆ ಜನರು ಏನ್ ಮಾಡ್ತಾ ಇದ್ದಾರೆ, ಯೇಸುವನ್ನ ನೋಡ್ತಾ ಇಲ್ಲ ಪ್ರಿಯರೇ. ಆ ಎಲ್ಲ ಗುಂಪಿನ ಜನರ ಮಧ್ಯದಲ್ಲಿಯೂ ಈ ವ್ಯಕ್ತಿ ಮಾತ್ರ ಏನ್ ಮಾಡ್ತಾ ಇದ್ದಾನೆ, ಯೇಸುವಿನ ಬಳಿಯಲ್ಲಿ ಆತನನ್ನು ನೋಡಿ ಆತನಿಂದ ಏನ್ ಮಾಡ್ತಾ ಇದ್ದಾನೆ, ಸ್ವಸ್ಥತೆಯನ್ನ ಹೊಂದಿಕೊಳ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಆ ವ್ಯಕ್ತಿ ಆತನಿಗೆ ಏನ್ ಮಾಡಿದಂದ್ರೆ ಯೇಸು ಸ್ವಾಮಿಗೆ ಅಡ್ಡ ಬಿದ್ದನು ಎಂಬುದಾಗಿ. ಅಂದ್ರೆ ತನ್ನನ್ನು ತಾನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡ, ತನ್ನನ್ನು ತಾನು ಸಂಪೂರ್ಣವಾಗಿ, ದೇವರೇ ನೀನು ಮಾತ್ರ ನನ್ನನ್ನು ಶುದ್ಧ ಮಾಡಬಲ್ಲೆ, ನನ್ನಲ್ಲಿರುವಂತ ಹಣ ಹೋಯ್ತು, ಆಸ್ತಿ ಹೋಯ್ತು, ನನ್ನ ಬಂಧುಗಳು ಕೈ ಬಿಟ್ರು, ಮಿತ್ರಗಳು ಕೈ ಬಿಟ್ರು, ಎಲ್ಲರೂ ಕೈ ಬಿಟ್ರು, ಆ ಎಲ್ಲವನ್ನು ನಾನು ಕಳೆದುಕೊಂಡವನಾಗಿ ಬರಿದಾದವನಾಗಿ ನಾನು ಈ ಸಮಯದಲ್ಲಿ ನಿನ್ನ ಮುಂದೆ ನಿಂತುಕೊಂಡಿದ್ದೇನೆ, ನೀನೇ ನನ್ನ ಸರ್ವಸ್ವ ಎನ್ನುವಂತ ರೀತಿಯಲ್ಲಿ ಆ ವ್ಯಕ್ತಿ ಅಡ್ಡ ಬಿದ್ದು ಏನ್ ಮಾಡ್ತಾ ಇದ್ದಾನೆ, ಯೇಸುವಿನ ಪಾದಗಳ ಬಳಿಯಲ್ಲಿ ಕೇಳ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಅವನ ಮುಖ ಹೆಂಗಿತ್ತು, ಚರ್ಮ ಹೆಂಗಿತ್ರಿ,
ಕುಷ್ಠರೋಗದಿಂದ ತುಂಬಿ ಹೋಗಿತ್ತು. ಅವನ ಕಾಲುಗಳು ಕೈಗಳು ಎಲ್ಲ ಬಲಹೀನವಾದ ರೀತಿಯಲ್ಲಿ ಅವನು ಜೀವಿಸ್ತಾ ಇದ್ದ. ಸತ್ಯವೇದ ಹೇಳ್ತಾ ಇದೆ, ಯೇಸುವನ್ನ ಅವನು ನೋಡ್ತಾ ಇದ್ದಾನೆ. ಯಾರನ್ನು ನೋಡ್ತಾ ಇದ್ದಾನೆ? ಯೇಸು ಕ್ರಿಸ್ತನನ್ನ ನೋಡ್ತಾ ಇದ್ದಾನೆ. ಯೇಸುವನ್ನ ನೋಡಿ ಯೇಸುವಿನಲ್ಲಿ ಬೇಡ್ತಾ ಇದ್ದಾನೆ. ಯೇಸುವಿನಲ್ಲಿ ನಂಬಿಕೆ ಇಟ್ಟು ಬೇಡಿದಂತ ಸಂದರ್ಭದಲ್ಲಿ ಯೇಸಪ್ಪ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನಾನು ಬಂದಿರುವುದೇ ಆ ಕಾರಣಕ್ಕಾಗಿ. ನಾನು ಬಂದಿರುವುದೇ ಆ ಕಾರಣಕ್ಕಾಗಿ. ನನಗೆ ಮನಸ್ಸು ಇದೆ, ನೀನು ಶುದ್ಧನಾಗಬೇಕು. ನೀನು ಪಾಪದಲ್ಲಿ ಇರುವಂತದ್ದು ನನ್ನ ಇಷ್ಟವಲ್ಲ. ಆ ಪಾಪ ಎನ್ನುವಂತ ಕತ್ತಲೆಯನ್ನು ಹೋಗಲಾಡಿಸುವುದಕ್ಕಾಗಿ ನಾನು ಪರಲೋಕದಿಂದ ಭೂಲೋಕಕ್ಕೆ ನಿನಗೋಸ್ಕರವಾಗಿ ನಾನು ಇಳಿದು ಹೊರಟು ಬಂದಿದ್ದೇನೆ ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದ ಪ್ರಿಯರೇ, ಆತನ ಕುಷ್ಠರೋಗ ಇವತ್ತಿನ ದಿನ ನಮ್ಮ ಆತ್ಮಿಕವಾಗಿರ್ತಕ್ಕಂಥ ಕುಷ್ಠಕ್ಕೆ ಸಮಾನವಾಗಿದೆ. ಅನೇಕರು ಪಾಪ ಎನ್ನುವಂತ ಕುಷ್ಠದಲ್ಲಿ ನಲಗಿ ನರಳಾಗಿ ಅದರಲ್ಲಿ ಏನ್ ಮಾಡ್ತಾ ಇದ್ದಾರೆ? ಜೀವಿಸ್ತಾ ಇದ್ದಾರೆ. ಆ ಪಾಪ ಎನ್ನುವಂತ ಕುಷ್ಠರೋಗ ಇದ್ದವನು ಒಂದು ವೇಳೆ ದೇವರನ್ನ ರಕ್ಷಣೆ ಹೊಂದಿದ್ರೆ ಅವನು ಪರಲೋಕ ಸೇರಿ ಹೊಸದಾಗಿರ್ತಕ್ಕಂಥ ದೇಹವನ್ನ ಹೊಂದಿಕೊಳ್ಬಹುದು. ಆದರೆ ಪಾಪದಲ್ಲಿ ಇದ್ದು ಪಾಪ ಎನ್ನುವಂತ ಕುಷ್ಠವನ್ನು ಹತ್ತಿಸಿಕೊಂಡವನಿಗೆ ನರಕದಲ್ಲಿ ಭಯಂಕರವಾಗಿರ್ತಕ್ಕಂಥ ಯಾತನೆಯನ್ನು ಅವನು ಏನ್ ಮಾಡ್ತಾ ಇರ್ತಾನೆ? ಅನುಭವಿಸ್ತಾ ಇರ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಏಸಪ್ಪ ಹೇಳ್ತಾ ಇದ್ದಾನೆ, ಏಸಪ್ಪ ನಿನಗೆ ಮನಸ್ಸಿದ್ರೆ ನನ್ನನ್ನು ಏನ್ ಮಾಡಿ, ನೀನು ಶುದ್ಧ ಮಾಡು, ನನ್ನನ್ನು ಶುದ್ಧ ಮಾಡು. ಇವತ್ತು ನಿನ್ನ ಪರಿಸ್ಥಿತಿ ಏನಾಗಿದೆ ಅದೆಲ್ಲವನ್ನ ಯೇಸುವಿನ ಬಳಿ ಇಡು. ದೇವರೇ, ನಾನು ಈ ಪರಿಸ್ಥಿತಿಯಿಂದ ನಾನು ಹೊರಗಡೆ ಬರಬೇಕು. ದೇವರೇ, ನನಗೆ ಇಂಥ ರೋಗ ಕಾಡ್ತಾ ಇದೆ, ಎಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ವೈದ್ಯರೆಲ್ಲರೂ ನನ್ನನ್ನು ಕೈ ಬಿಟ್ಟಿದ್ದಾರೆ, ಪರಿಸ್ಥಿತಿಗಳೆಲ್ಲವೂ ನನಗೆ ಎದುರಾಗಿ ನಿಂತ್ಕೊಂಡಿದ್ದಾವೆ. ದೇವರೇ, ಈ ಸಮಯದಲ್ಲಿ ನಾನು ಯಾವ ಮನುಷ್ಯನನ್ನ ನೋಡೋದಿಲ್ಲ, ಯಾವ ವ್ಯಕ್ತಿಯನ್ನ ನೋಡೋದಿಲ್ಲ, ಆದ್ರೆ ನಾನು ನಿನ್ನನ್ನು ಮಾತ್ರ ನೋಡುತ್ತೇನೆ ಎಂಬುದಾಗಿ ನಿನ್ನ ವಿಶ್ವಾಸವನ್ನು ದೇವರ ಮೇಲೆ ಹಾಕುವಾಗ, ವಿಶ್ವಾಸದಿಂದ ದೇವರ ಕಡೆಗೆ ನೀನು ನೋಡುವಾಗ ಸತ್ಯವೇದ ಹೇಳ್ತಾ ಇದೆ, ನಿನಗೆ ಖಂಡಿತವಾಗಿ ಒಂದು ಬಿಡುಗಡೆ ಉಂಟು ಎಂಬುದಾಗಿ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಯೇಸುವನ್ನ ನೋಡಿದಂತ ಆ ವ್ಯಕ್ತಿ, ಯೇಸುವನ್ನ ದೃಷ್ಟಿಯಿಂದ ನೋಡಿದಂತ ಆ ವ್ಯಕ್ತಿ, ಯೇಸುಗೆ ಶರಣಾಗಿ ಹೋಗಿರ್ತಕ್ಕಂಥ ಆ ವ್ಯಕ್ತಿ ಸಂಪೂರ್ಣವಾಗಿ ಯೇಸುವಿನ ಬಳಿಗೆ ಬಂದಾಗ ಯೇಸಪ್ಪ ಹೇಳ್ತಾ ಇದ್ದಾನೆ ಏನೆಂಬುದಾಗಿ, ನನಗೆ ಮನಸ್ಸುಂಟು. ನೀನು ಪಾಪದಲ್ಲಿಯೇ ಇರುವಂತದ್ದು ನನ್ನ ಮನಸ್ಸಲ್ಲ, ನೀನು ಪಾಪದಿಂದ ಹೊರಗಡೆ ಬರಬೇಕು. ನೀನು ರೋಗದಲ್ಲಿ ಇರುವಂತದ್ದು ನನಗೆ ಮನಸ್ಸಿಲ್ಲ, ನೀನು ರೋಗದಿಂದ ಹೊರಗಡೆ ಬರಬೇಕು. ನೀನು ಶಾಪದಲ್ಲಿಯೇ ನರಳುವಂತದ್ದು ನನಗೆ ಇಷ್ಟವಿಲ್ಲ. ಆ ಒಂದು ಶಾಪದಿಂದ ನೀನು ಹೊರಗಡೆ ಆಶೀರ್ವಾದದ ಕಡೆಗೆ ನೀನು ಬರಬೇಕು. ನೀನು ಆ ಬಲಹೀನತೆಯಲ್ಲಿ ಬಂಧನದಲ್ಲಿ ಕಟ್ಟಲ್ಪಟ್ಟಿರುವಂತದ್ದು ನನ್ನ ಇಷ್ಟವಲ್ಲ, ಅದು ನನಗೆ ಮನಸ್ಸಿಲ್ಲ, ನೀನು ಹೊರಗಡೆ ಬರಬೇಕು ಎಂಬುದಾಗಿ ಯೇಸಪ್ಪ ಏನ್ ಮಾಡ್ತಾ ಇದ್ದಾರೆ? ಹೇಳ್ತಾ ಇದ್ದಾರೆ ಪ್ರಿಯರೇ. ನಿನ್ನ ಸಮಸ್ಯೆ ಏನೇ ಆಗಿರ್ಲಿ, ಯೇಸು ನಿನಗೆ ಏನ್ ಮಾಡ್ತಾನೆ? ಪರಿಹಾರವನ್ನ ಕೊಡುವ ದೇವರಾಗಿದೆ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯಾವಾಗ ಆ ಕುಷ್ಠ ತುಂಬಿದಂತ ವ್ಯಕ್ತಿ ಯೇಸುವನ್ನ ನೋಡಿದಾಗ, ಯೇಸುವಿನ ಬಳಿಗೆ ಬಂದಾಗ, ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದಾಗ ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಆತನನ್ನ ಯೇಸು ಏನ್ ಮಾಡಿದ? ಮುಟ್ಟಿದನು ಎಂಬುದಾಗಿ. ಹಲ್ಲೆಲೂಯಾ. ಏನ್ ಮಾಡಿದಂತೆ? ಆತನನ್ನ ಯೇಸು ಮುಟ್ಟಿದನು. ಅವನನ್ನ ಮುಟ್ಟಿ ಏನಂತ ಹೇಳ್ತಾ ಇದ್ದಾನೆ? ನನಗೆ ಮನಸ್ಸುಂಟು. ಹಲ್ಲೆಲೂಯಾ. ಏನಂದ ಸ್ವಾಮಿ? ನನಗೆ ಮನಸ್ಸುಂಟು, ಶುದ್ಧನಾಗು ಎಂಬುದಾಗಿ ಯಾವಾಗ ತನ್ನ ಮಾತನ್ನ ಬಿಡುಗಡೆ ಮಾಡಿದನೋ ತಕ್ಷಣವೇ ಆ ವ್ಯಕ್ತಿಯಲ್ಲಿರ್ತಕ್ಕಂಥ ಆ ಒಂದು ಅನಾರೋಗ್ಯ ಏನಾಯ್ತಂತೆ? ಸ್ವಸ್ಥವಾಯಿತು ಎಂಬುದಾಗಿ. ಆತನ ಮುಖ ಕೆಟ್ಟು ಹೋಗಿರ್ತಕ್ಕಂಥ ಆತನ ಚರ್ಮ, ರೋಗ ಪೀಡಿತವಾಗಿರ್ತಕ್ಕಂಥ ಆತನ ಚರ್ಮ ಸಂಪೂರ್ಣವಾಗಿ ಬದಲಾಗಿ ಹೋಗಿತ್ತು. ದೇವರು ಅವನ ಜೀವಿತದಲ್ಲಿ ಮಹತ್ತರವಾಗಿರುವಂತಹ ಕಾರ್ಯವನ್ನ ಮಾಡಿದ ಯಾವಾಗ? ಆ ವ್ಯಕ್ತಿ ಯೇಸುವನ್ನ ದೃಷ್ಟಿ ಇಟ್ಟು ನೋಡಿದಾಗ ಪ್ರಿಯರೇ. ಅನೇಕರು ಮನುಷ್ಯರನ್ನ ಮೊರೆ ಹೋಗ್ತಾರೆ ಪ್ರಿಯರೇ, ಮನುಷ್ಯರ ಕಾರ್ಯಗಳಿಗಾಗಿ ಮೊರೆ ಹೋಗ್ತಾರೆ, ಸಂಪ್ರದಾಯಗಳಿಗಾಗಿ ಮೊರೆ ಹೋಗ್ತಾರೆ. ಸತ್ಯವೇದ ಇವತ್ತು ನಮಗೆ ತಿಳಿಸ್ತಾ ಇದೆ ಸ್ಪಷ್ಟವಾಗಿ, ನೀನು ಯೇಸುವನ್ನ ನೋಡುವುದಾದರೆ ನಿನ್ನ ಜೀವಿತದಲ್ಲಿ ಬಲವಾದ ಬಿಡುಗಡೆ ಉಂಟು ಎಂಬುದಾಗಿ. ಹಲ್ಲೆಲೂಯಾ. ಒಂದ್ಸಾರಿ ಏನಾಗುತ್ತೆ ಅಂದ್ರೆ, ಯೇಸು ಕ್ರಿಸ್ತನು ಆ ಗೆದರ ಸೇನರ ಎನ್ನುವಂತ ಸೀಮೆಯ ಕಡೆಗೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಏನಾಗಿರುತ್ತಂದ್ರೆ ದೆವ್ವಗಳು ಬಡ್ಕೊಂಡಿರ್ತಾವೆ. ಎಷ್ಟು ದೆವ್ವಗಳು? 6,000 ದೆವ್ವಗಳು. ಎಷ್ಟು ದೆವ್ವಗಳಂತೆ? 6,000. ಲೀಜಿಯನ್ ಎಂಬುದಾಗಿ, ದಂಡು ಎಂಬುದಾಗಿ ಅದನ್ನ ಸತ್ಯವೇದದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಲ್ಲೆಲೂಯಾ. ಆ 6,000 ದೆವ್ವಗಳು ಬೆಳೆದುಕೊಂಡಿರ್ತಕ್ಕಂಥ ಆ ವ್ಯಕ್ತಿಗೆ ಸ್ವಸ್ಥತೆ ಮಾಡಬೇಕು ಅಂತೇಳಿ ಯೇಸು ಕ್ರಿಸ್ತನು ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅವಾಗ ಆ 6,000 ದೆವ್ವಗಳು ಪಡ್ಕೊಂಡಿರ್ತಕ್ಕಂಥವು ಹೇಳ್ತಾ ಇದ್ದಾವೆ ಏನೆಂಬುದಾಗಿ, ನಜರೇತಿನ ಯೇಸುವೆ, ನಮ್ಮ ಗೊಡವೆ ನೀನಗೇಕೆ? ಯಾಕೆ ನೀನು ಇಲ್ಲಿ ನಮ್ಮ ಹತ್ರ ಹೊರಟು ಬಂದಿ? ದೆವ್ವಗಳು ಯಾರು ನೋಡ್ತಾ ಇದ್ದಾವೆ? ಯೇಸುವನ್ನು ನೋಡ್ತಾ ಇದ್ದಾವೆ.
ದೆವ್ವಗಳು ಯಾರು ನೋಡ್ತಾ ಇದಾವ್ರಿ? ಯೇಸು ಕ್ರಿಸ್ತನನ್ನ ನೋಡಿ ಹೇಳ್ತಾ ಇದ್ದಾವೆ, ನಜರೇತಿನ ಯೇಸುವೇ, ನಮ್ಮ ಗೊಡುವೆ ನಿನಗೇಕೆ? ಇನ್ನು ಸಮಯ ಬಂದಿಲ್ಲ, ಯಾಕೆ ನೀನು ಇಷ್ಟು ಬೇಗ ಬಂದಿ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ದೆವ್ವಗಳಿಗೆ ಗೊತ್ತು ಏಸಪ್ಪ ಯಾರಂತೇಳಿ, ಮನುಷ್ಯರಿಗೆ ಗೊತ್ತಾಗ್ತಾ ಇಲ್ಲ. ಹಲ್ಲೆಲೂಯಾ. ಮೊನ್ನೆ ಹೊನ್ನಳ್ಳಿಯಲ್ಲಿ ಒಬ್ಬ ಹೆಂಗಸನ್ನ ಆಟಕ್ಕೆ ಕಟ್ಟಿ ಏನ್ ಮಾಡಿದ್ರಿ, ಕೈ ಕಾಲುಗಳನ್ನ ಕಟ್ಟಿ ಹಾಕಿಕೊಂಡು ಬಂದ್ರು ಹೊನ್ನಳ್ಳಿ ಸಭೆಗೆ. ಆಕೆಗೆ ಏನಾಗಿದೆ, ದೆವ್ವ ಬಡ್ಕೊಂಡಿದೆ. ಹಲ್ಲೆಲೂಯಾ. ಆಕೆಗೆ ದೆವ್ವ ಬಡ್ಕೊಂಡಿದೆ. ಯಾವಾಗ ಆಲಯದ ಒಳಗಡೆ ಆಕೆಯನ್ನ ಕರೆತಂದ್ರು, ನನ್ನನ್ನು ಇಲ್ಲಿ ಯಾಕೆ ಕರೆತಂದ್ರಿ, ನನ್ನನ್ನು ಓಡಿಸ್ಬೇಕಂತೇಳಿ ನೀವು ಅಂದ್ಕೊಂಡಿದ್ದೀರಾ ಅಂತೇಳಿ ಕೇಕೆ ಹಾಕೋದಕ್ಕೆ ಆಕೆ ಪ್ರಾರಂಭ ಮಾಡಿದ್ಲು. ನಾವು ಹಾಡು ಆಡ್ತಾ ಇದ್ವಿ. ಹಾಡು ಆಡ್ತಾ ಇರಬೇಕಾದ್ರೆ ಹಾಡು ಮುಗಿದ ತಕ್ಷಣ ಅಲ್ಲಿ ಎಲ್ಲರೂ ಕೂಡ ಟೆನ್ಷನ್ ಆಗಿದ್ದಾರೆ. ಆಕೆಯ ಮಗ, ಅಲ್ಲಿ ಬಂದಿರತಕ್ಕಂಥ ಸೊಸೆ, ಎಲ್ಲರೂ ಅವರ ಸಂಬಂಧಿಕರು, ನೆರೆಯವರು ಎಲ್ಲರೂ ಕೂಡ ಟೆನ್ಷನ್ ಆಗಿ ಆಟದಲ್ಲಿ ಹಾಕೊಂಡ್ ಬಂದಿದ್ದಾರೆ. ಯಾವಾಗ ಅವನ ಪುಲ್ಪಿಟ್ಟಿಂದ ಕೆಳಗಡೆ ಇಳಿದು ಆಕೆಯ ತಲೆ ಮೇಲೆ ಸತ್ಯವೇದವನ್ನ ಇಟ್ಟಾಗ ಆಕೆ ಹೇಳ್ತಾ ಇದ್ದಾಳೆ, ಬೆಂಕಿ ಬೆಂಕಿ ಎಂಬುದಾಗಿ. ಹಲ್ಲೆಲೂಯಾ. ಯಾಕೆ ನನ್ನ ಓಡಿಸೋದಕ್ಕೆ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ ಎಂಬುದಾಗಿ. ಹಲ್ಲೆಲೂಯಾ. ಆಕೆ ಕೇಳಿದಾಗ ಕೇಳ್ತಾ ಇದ್ದಾಳೆ, ಎಷ್ಟು ವರ್ಷಗಳಾಯ್ತು ನೀನು ಬಂದಂತಂದ್ರೆ, ನಾನು ಬಂದು 10 ವರ್ಷಗಳು ಆಯ್ತು. ನನ್ನ ಸ್ನೇಹಿತಕ್ಕೆ ಈಕೆಯನ್ನು ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ ಎಂಬುದಾಗಿ. ಹಲ್ಲೆಲೂಯಾ. ಯಾವಾಗ ಯಾರು ನೀನೆಂಬುದಾಗಿ ಕೇಳಿದಾಗ ಆಕೆ ಹೆಸರು ಹೇಳಿದ್ಲು. ಆ ಹೆಸರು ಹೇಳಿದ ಮೇಲೆ ಆಕೆಗೆ ಹೇಳಿದ್ವಿ ನಾವು, ದೇವರ ನಾಮದಲ್ಲಿ, ಯೇಸು ಕ್ರಿಸ್ತ ನಾಮದಲ್ಲಿ ನೀನು ಈಕೆಯನ್ನು ಬಿಟ್ಟು ತೊಲಗಿ ಹೋಗು. ನೀನು ಈಕೆಯಲ್ಲಿ ಇರುವುದಕ್ಕೆ ಆಸ್ಪದವಿಲ್ಲ, ಆಸ್ಕಾರವಿಲ್ಲ. ನೀನು ಈಕೆ ಜೀವಿತದಲ್ಲಿ ಬರುವುದಕ್ಕೆ ಆಸ್ಕಾರವಿಲ್ಲ. ದುರಾತ್ಮ ಶಕ್ತಿ ಹೋಗು ಎಂಬುದಾಗಿ ಹೇಳಿದಾಗ ಸಂಪೂರ್ಣವಾಗಿ 10 ವರ್ಷಗಳಿಂದ ಪೀಡಕವಾಗಿ ಇರ್ತಕ್ಕಂಥ ಸೈತಾನ ದುರಾತ್ಮ ಶಕ್ತಿ ಏನಾಯ್ತ್ರಿ, ಆಕೆ ದೇಹದಿಂದ ಹೊರಟು ಹೋಯಿತು. ಆಕೆ ಒಂದು ಊರಲ್ಲಿ ಹೇಳ್ತಾ ಇದ್ದಾಳಂತೆ, ಯಾವಾಗ ಶನಿವಾರ ಬರುತ್ತೆ, ಯಾವಾಗ ನಾನು ಮೃತ್ಯುಂಜಯ ಮಠಕ್ಕೆ ಹೋಗ್ತೀನಿ ಅಂತ ಹೇಳಿ. ಹಲ್ಲೆಲೂಯಾ. ಇನ್ನೊಬ್ರು ಫೋನ್ ಮಾಡಿದ್, ನಮ್ಮಮ್ಮ ಈ ತರ ಅಂತ ಇದ್ದಾರ್ರಿ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ದೆವ್ವಗಳಿಗೆ ಗೊತ್ತು, ದುರಾತ್ಮ ಶಕ್ತಿಗಳಿಗೆ ಗೊತ್ತು ದೇವರು ಯಾರೆಂಬುದಾಗಿ. ಅಂದ್ರೆ ಆದ್ರೆ ಮನುಷ್ಯರಿಗೆ ಏನಾಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಆ ದೆವ್ವಗಳನ್ನ ಏಸಪ್ಪ, ನಜರೇತಿನ ಯೇಸು ಆ ಸ್ಥಳಕ್ಕೆ ಹೋಗಿ ದೆವ್ವ ಆ ಮನುಷ್ಯನನ್ನ ಬಿಟ್ಟು ಹೋಗು ಎಂಬುದಾಗಿ ಹೇಳಿದಾಗ ಅವೆಲ್ಲ ಬೇಡ್ಕೊಳ್ತಾ ಇದ್ದಾವೆ, ಸ್ವಾಮಿ ನಮ್ಮನ್ನ ಪಾತಾಳದ ಒಳಗಡೆ ನೀನು ಹಾಕಬೇಡ ಅಂತೇಳಿ, ಪಾತಾಳಕ್ಕೆ ನಮ್ಮನ್ನ ಕಳುಹಿಸಬೇಡ. ದೆವ್ವಗಳಿಗೆ ಇಷ್ಟ ಇಲ್ರಿ ಪಾತಾಳಕ್ಕೆ ಹೋಗೋದಕ್ಕೆ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತೀವಿ, ದೆವ್ವಗಳು ಹೇಳ್ತಾ ಇದ್ದಾವೆ, ನಮ್ಮನ್ನ ನೀನು ಪಾತಾಳಕ್ಕೆ ಕಳುಹಿಸಬೇಡ ಎಂಬುದಾಗಿ ಅವು ಕೇಳಿಕೊಂಡಾಗ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಲೂಕನು ಬರೆದ ಸುವಾರ್ತೆ 8ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ. ಈ ಮನುಷ್ಯನನ್ನು ಬಿಟ್ಟು ಹೋಗಬೇಕೆಂದು ಆತನು ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟಿದ್ದನು. ಅದು ಬಹು ಕಾಲದಿಂದ ಅವನನ್ನ ಹಿಡಿದಿತ್ತು. ಇದಲ್ಲದೆ ಅವನನ್ನ ಕಾವಲಲ್ಲಿಟ್ಟು ಸರಪಣಿಗಳಿಂದಲೂ ಬೇಡಿಗಳಿಂದಲೂ ಕಟ್ಟಿದ್ದರು. ಅವನು ಆ ಬಂಧಗಳನ್ನ ಮುರಿದು ಹಾಕುತ್ತಿದ್ದನು ಮತ್ತು ಆ ದೆವ್ವ ಅವನನ್ನ ಅರಣ್ಯ ಪ್ರದೇಶಗಳಿಗೆ ಓಡಿಸುತ್ತಿತ್ತು ಎಂಬುದಾಗಿ. ಇಲ್ಲ ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ 31ನೇ ವಾಕ್ಯದಲ್ಲಿ, ಪಾತಾಳಕ್ಕೆ ಹೋಗಿ ಬಿಡುವಂತೆ ನಮಗೆ ಆಜ್ಞೆ ಮಾಡಬೇಡವೆಂದು ಅವು ಆತನನ್ನ ಬೇಡಿಕೊಂಡವು. ಹಲ್ಲೆಲೂಯಾ. ಏನಂತ ಬೇಡಿಕೊಂಡಂತೆ ದೆವ್ವಗಳು? ಪಾತಾಳಕ್ಕೆ ಹೋಗಬೇಡ, ನಮ್ಮನ್ನು ಕಳುಹಿಸಬೇಡ ಅಂತೇಳಿ ಬೇಡಿಕೊಂಡುವಂತೆ. ಯಾವ ದೆವ್ವಗಳು ಏನಂತ ಬೇಡಿಕೊಂಡ್ರಿ? ಪಾತಾಳಕ್ಕೆ ಹೋಗಬೇಡ. ಪಾತಾಳದಾಗ ಏನೈತೆ ಎಂಬ ದೆವ್ವಗಳಿಗೆ ಗೊತ್ತು. ಅಲ್ಲಿ ಏನಿದೆ, ಪಾತಾಳದಲ್ಲಿ ಬೆಂಕಿ ಇದೆ. ಅದು ಎಂತಹ ಬೆಂಕಿ? ಆರದ ಬೆಂಕಿ. ನಾವು ಲೈಟ್ ಗ್ಯಾಸ್ ಆಗಿರ್ಲಿ ಅಥವಾ ಒಲೆ ಆಗಿರ್ಲಿ, ನಾವು ಏನ್ ಮಾಡ್ತೀವಿ, ಸ್ವಲ್ಪ ಹೊತ್ತು ಇಟ್ಟು ಏನ್ ಮಾಡ್ಬಿಡ್ತೀವಿ, ಆರಿಸ್ಬಿಡ್ತೀವಿ. ಆದ್ರೆ ಪಾತಾಳದಲ್ಲಿ ಹಂಗಲ್ಲ, ಕಂಟಿನ್ಯೂ ಆಗಿ ಸುಡ್ತಾನೆ ಇರುತ್ತೆ. ಹುಳಗಳು ಕಡಿತಾನೆ ಇರ್ತವಂತೆ ಮನುಷ್ಯರಿಗೆ, ಕಗ್ಗತ್ತಲು ಎಂಬುದಾಗಿ. ಆ ದೆವ್ವಗಳಿಗೆ ಗೊತ್ತು, ಅಯ್ಯಪ್ಪ ನಮ್ಮನ್ನ ಏನ್ ಮಾಡ್ಬೇಡ, ನೀನು ಪಾತಾಳಕ್ಕೆ ಕಳಿಸಬೇಡ, ಪಾತಾಳಕ್ಕೆ ಹೋಗು ಎಂಬುದಾಗಿ ಆಜ್ಞೆ ಕೊಡಬೇಡ ಅಂತೇಳಿ ಆ ದೆವ್ವಗಳು ಏನ್ ಮಾಡ್ತಾ ಇದಾರೆ, ಬೇಡತಾ ಇದ್ರು. ಮನುಷ್ಯರು ಏಸಪ್ಪ ಒಲ್ಲೆ ಅಂದವರೆಲ್ಲರೂ ಪಾತಾಳಕ್ಕೆ ಏನ್ ಮಾಡ್ತಾ ಇದಾರೆ, ಅವರು ಜಾರಿ ಎಳೆದು ಹೋಗ್ತಾ ಇದ್ದಾರೆ. ಆಕಾಶ ಭೂಮಿಯನ್ನ ಉಂಟು ಮಾಡಿದ ದೇವರು, ಪಾತಾಳವನ್ನ ಉಂಟು ಮಾಡಿದಂತ ದೇವರು. ಹಲ್ಲೆಲೂಯಾ. ಪಾತಾಳವನ್ನ ಯಾವುದಕ್ಕಾಗಿ ಉಂಟು ಮಾಡಿದ್ದಾನಂತ? ಸೈತಾನನಿಗೂ ಮತ್ತು ಅವನ ಅನುಚರಗಳಿಗೆ. ಆದರೆ ಮನುಷ್ಯರು ಸೈತಾನನನ್ನ ಸ್ತುತಿಸುವವರು, ಪೂಜಿಸುವವರು, ಬೇಡುವವರಾಗಿ ಇವತ್ತಿನ ದಿನ ಪಾತಾಳಕ್ಕೆ ಏನ್ ಮಾಡ್ತಾ ಇದ್ದಾರೆ, ಇಳಿದು ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ದೆವ್ವ ಯೇಸುವನ್ನ ನೋಡಿ
ನನ್ನನ್ನ ಕಾಡುವುದಕ್ಕೆ ಇಷ್ಟು ಬೇಗ ನೀನು ಬಂದಿಯಾ, ನನ್ನನ್ನು ಪಾತಾಳಕ್ಕೆ ನೀನೇನ್ ಮಾಡಬೇಡ, ಇಳಿಸಬೇಡ ಎಂಬುದಾಗಿ ಹೇಳಿತು ಪ್ರಿಯರೇ. ಹಲ್ಲೆಲೂಯಾ. ಇವತ್ತಿನ ದಿನದಲ್ಲಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಯೇಸು ಆ ದೆವ್ವಕ್ಕೆ ಅಪ್ಪಣೆ ಕೊಟ್ಟನೋ, ಅಪ್ಪಣೆ ಕೊಟ್ಟಾದ್ಮೇಲೆ ಆ ದೆವ್ವ ಏನಾಯ್ತು, ಹಂದಿಗಳ ಒಳಗಡೆ ಹೋಗಿ ಏನಾಯ್ತು, ಹಂದಿಗಳೆಲ್ಲ ಸತ್ತೋದು, ಉಸಿರುಗಟ್ಟೆ ಎಂಬುದಾಗಿ ಸತ್ಯವೇದದಲ್ಲಿ ನೀರಿನಲ್ಲಿ ಬಿದ್ದು ಸತ್ತೋದು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಯಾವಾಗ ಆ ವ್ಯಕ್ತಿಯ ಜೀವಿತ ಅಂದ್ರೆ ದೆವ್ವ ಆತನ ಒಳಗಡೆ ಇದೆ, ದೆವ್ವ ಯೇಸುವನ್ನ ನೋಡಿದೆ ಅಂದ್ರೆ ಒಳಗಡೆ ಯಾರ ಒಳಗಡೆ ದೆವ್ವ ಇರುವಂತದ್ದು? ಬಾದರಲ್ಲಿ ನೋಡ್ರಿ, ದೆವ್ವ ಪಡ್ಕೊಂಡ್ರೆ ಹೆಂಗಿರ್ತಾರಂತ, ಹೆಂಗ್ ಮಾಡ್ತಾ ಇರ್ತಾರೆ ಆ ಟೈಮ್ನಾಗ ಹೆಂಗ್ ಮಾಡ್ತಾ ಇರ್ತಾರೆ, ಆಮೇಲೆಲ್ಲ ಕಾಮನ್ ಆಗಿರ್ತಾರೆ, ಆಮೇಲೆಲ್ಲ ಬೇಸಿರ್ತಾರೆ. ಅವಾಗ ಮಾತ್ರ ಹೆಂಗಿರ್ತಾರ ಅವರು, ಭಯಂಕರ ಸ್ಥಿತಿ. ಅವ್ರು ನೋಡಿದ್ರೆ ಭಯ ಆಗ್ಬೇಕಪ್ಪ, ಇನ್ನೊಂದ್ಸರಿ ಅವ್ರನ್ನ ನೋಡ್ಬಾರ್ದು, ಅವ್ರ ಕಣ್ಣು ಹೆಂಗ್ ಮಾಡ್ತಾ ಇರ್ತಾರ, ಅವ್ರ ಕೈಗಳು ಹೆಂಗ್ ಮಾಡ್ತಾ ಇರ್ತಾರ ಅಂತದನ್ನ ಇನ್ನೊಂದ್ಸರಿ ನಾವು ನೋಡ್ಬಾರ್ದು ಅನ್ಸ್ತಿರುತ್ತ. ಹಲ್ಲೆಲೂಯಾ. ಎಲ್ಲ ನೋಡ್ತಾ ಇದ್ದೇವೆ, ಆ ವ್ಯಕ್ತಿಯ ಒಳಗಡೆ ಏನಿದೆ, ದೆವ್ವ ಇದೆ. ಏಸಪ್ಪ ಅಪ್ಪಣೆ ಕೊಟ್ಟಾಗ ಆ ವ್ಯಕ್ತಿಯ ಕಣ್ಣುಗಳಿಂದ ಯೇಸುವನ್ನ ನೋಡಿದಾಗ ಸತ್ಯವೇದ ಹೇಳ್ತಾ ಇದೆ, ಯಾವಾಗ ಆ ದೆವ್ವ ಹೊರಟೋಯ್ತು, ಯಾವಾಗ ಆತನ ಬಂಧನಗಳಿಗೆ ಬಿಡುಗಡೆ ಆಯ್ತು, ಬೇಡಿಗಳೆಲ್ಲ ಕಳಚಿ ಬಿದ್ದು, ಅವಾಗ ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನ ಮುಖವು ಏನಾಯ್ತು ಅಂದ್ರೆ ಪ್ರಕಾಶವಾಯ್ತು. ಆತನ ಜೀವಿತ ಸಾಕ್ಷಿಯ ಜೀವಿತವಾಗಿ ಬದಲಾಯಿತು. ಆತನು ಹೇಳ್ತಾ ಇದ್ದಾನೆ, ನಾನು ಯೇಸುವಿನ ಹಿಂದೆ ಬರ್ತೇನೆ ಸ್ವಾಮಿ, ನಾನು ನಿನ್ನ ಹಿಂದೆ ಬರ್ತೀನಿ ಎಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಏನೆಂಬುದಾಗಿ, ದೆವ್ವ ಆ ವ್ಯಕ್ತಿಯ ಒಳಗಡೆ ಇರುವಂತ ದೆವ್ವ ಯಾರು ನೋಡುತ್ತಂತೆ, ಯೇಸುವನ್ನ ನೋಡ್ತಾರೆ. ಮನುಷ್ಯರು ಇವತ್ತು ಯೇಸುವನ್ನ ನೋಡ್ತಾ ಇಲ್ಲ. ಇವರಿಗೆ ಆ ದಿನ ಬೇಸಿಲ್ಲ, ಈ ದಿನ ಬೇಸಿಲ್ಲ, ಆ ಗಳಿಗೆ ಬೇಸಿಲ್ಲ, ಈ ಗಳಿಗೆ ಬೇಸಿಲ್ಲ, ಇವತ್ತಿನ ದಿನನೇ ಬೇಸು, ಇವತ್ತಿನ ಗಳಿಗೆನೇ ಬೇಸು, ಈ ಟೈಮನೇ ಬೇಸು, ಈ ಟೈಮೇ ಬೇಸು, ಈ ಸಮಯನೇ ಬೇಸು. ಹಲ್ಲೆಲೂಯಾ. ಇವರು ಮನುಷ್ಯರು ಮಾಡಿದಂಥವುಗಳನ್ನ ನೋಡ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಏನಂತ ಹೇಳಿದಾನೆ, ಎಲ್ಲ ದಿನಗಳು ಒಳ್ಳೆಯವೇ, ಎಲ್ಲ ಗಳಿಗೆಗಳು ಒಳ್ಳೆಯವೇ. ಅದನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನೀನು ದೈವ ಸೇವಕರನ್ನ ಏನ್ ಮಾಡು, ಸಂಪರ್ಕ ಮಾಡು. ಅದನ್ನ ಮಾಡೋದಕ್ಕಿಂತ ಮುಂಚಿತವಾಗಿ ನೀನು ಮೊಣಕಾಲು ಹಾಕಿ ದೇವರಲ್ಲಿ ಪ್ರಾರ್ಥನೆ ಮಾಡು. ದೇವರೇ, ಈ ಕಾರ್ಯವನ್ನು ನಾನು ಮಾಡ್ಲಿಕ್ಕಿದ್ದೇನೆ, ನನಗೆ ನೀನು ಜಯವನ್ನ ಕೊಡು ಎಂಬುದಾಗಿ ದೇವರಲ್ಲಿ ನೀನು ಬೇಡುವವಳಾಗು. ದೇವರು ನನ್ನ ಜೀವಿತದಲ್ಲಿ ಕಾರ್ಯವನ್ನ ಮಾಡ್ತಾನೆ ಪ್ರಿಯರೇ. ಹಲ್ಲೆಲೂಯಾ. ಅನೇಕ ಅಂಶಗಳದಾವ, ಮುಂದಿನ ವಾರ ನಾವು ನೋಡೋಣ. ವಾಕ್ಯ ಏನ್ರಿ, ಆತನನ್ನ ದೃಷ್ಟಿಸಿದವರು, ಯೇಸುವನ್ನ ದೃಷ್ಟಿಸಿದವರು ಏನಾಗಲ್ಲ, ಪ್ರಕಾಶವನ್ನು ಹೊಂದಿಕೊಳ್ತಾರೆ, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಹಲ್ಲೆಲೂಯಾ. ಈ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲುಗಳನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರೇ, ಆ ಕುಷ್ಠರೋಗ ತುಂಬಿರ್ತಕ್ಕಂಥ ವ್ಯಕ್ತಿ ನೀನು ಯಾವಾಗ ಇಳಿದು ಬರ್ತೀಯೋ ಎಂಬುದಾಗಿ ಅವನು ಎದುರು ನೋಡುತ್ತಾ ನಿನ್ನನ್ನು ನೋಡ್ತಾ ಇದ್ನು. ಅವಾಗ ಅದ್ಭುತವಾಗಿ ನಾವು ನೋಡ್ತಾ ಇದ್ದೇವೆ, ಯಾವಾಗ ಆ ವ್ಯಕ್ತಿ ಯೇಸುವನ್ನು ನೋಡಿದನು, ಯೇಸುವಿನಲ್ಲಿ ಬೇಡಿಕೆ ಇಟ್ಟನು, ಯೇಸುವೆ ನೀನೇ ಎಲ್ಲವೂ ನನಗೆ ಸರ್ವಸ್ವ ಎಂಬುದಾಗಿ ನುಡಿದನು, ಆತನ ಪಾದಗಳಿಗೆ ಅಡ್ಡ ಬಿದ್ದನು, ಮೊಣಕಾಲೂರಿದನು. ಸತ್ಯವೇದ ಹೇಳ್ತಾ ಇದೆ, ನನಗೆ ಮನಸ್ಸುಂಟು, ನೀನು ಶುದ್ಧನಾಗು ಎಂಬುದಾಗಿ. ಯೇಸು ಕನಿಕರಿಸಿ ಪ್ರೀತಿಸಿ ಅವನನ್ನು ಮುಟ್ಟಿದಾಗ ಅವನ ಸ್ವಸ್ಥತೆಯನ್ನು ಹೊಂದಿಕೊಂಡನು ಪ್ರಿಯರೇ. ಒಳಗಡೆ ಇರುವಂತ 6,000 ದೆವ್ವಗಳು ಯೇಸುವನ್ನ ನೋಡಿದಾಗ, ಅಯ್ಯೋ ದೇವಕುಮಾರನೇ, ನಜರೇತಿನ ಯೇಸುವೆ, ನಮ್ಮ ಗೊಡುವೆ ನಿನಗೇಕೆ, ನಮ್ಮನ್ನ ಕಾಡುವುದಕ್ಕೆ ಬಂದಿಯಾ ಎಂಬುದಾಗಿ ಕೇಳಿದಾಗ, ನಮ್ಮನ್ನ ಪಾತಾಳಕ್ಕೆ ಮಾತ್ರ ಕಳುಹಿಸಬೇಡ ಎಂಬುದಾಗಿ ಬೇಡಿಕೆ ಇಟ್ಟು ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯ ಯೇಸುವನ್ನ ಬೇಡ ಎಂಬುದಾಗಿ ಎಣಿಸುವವರೆಲ್ಲರೂ ಕೂಡ ಪಾತಾಳಕ್ಕೆ ಇಳಿದು ಹೋಗ್ತಾರೆ ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಇವತ್ತಿನ ದಿನ ನೀನು ಯೇಸುವನ್ನ ನಂಬಿದೀಯಾ, ಯೇಸುವನ್ನ ದೃಷ್ಟಿ ಇಟ್ಟು ನೋಡ್ತಾ ಇದೀಯಾ? ಸತ್ಯವೇದ ಹೇಳ್ತಾ ಇದೆ, ನೀನು ಪ್ರಕಾಶವನ್ನು ಹೊಂದಿಕೊಳ್ತೀಯಾ, ನಿನ್ನ ಜೀವಿತದಲ್ಲಿ ನೀನು ಆಶೀರ್ವಾದವನ್ನು ಹೊಂದಿಕೊಡ್ತೀಯಾ, ನಿನ್ನ ಜೀವಿತದಲ್ಲಿ ಬಲವಾದ ಬಿಡುಗಡೆಯನ್ನ ನೀನು ಅನುಭವಿಸ್ತೀಯಾ, ನಿನ್ನ ಮುಖ ಲಜ್ಜೆಯಿಂದ ಕೆಡುವುದೇ ಇಲ್ಲ, ನೀನು ಆಶೀರ್ವಾದದ ನಿಧಿಯಾಗಿ ಮಾರ್ಪಡ್ತೀಯಾ, ಆಶೀರ್ವಾದದ ತುಂಬು ಪಾತ್ರೆಯಾಗಿ ನಿನ್ನನ್ನು ದೇವರು ಬದಲಾಯಿಸ್ಲಿಕ್ಕಿದ್ದಾನೆ. ಸತ್ಯವೇದದಲ್ಲಿ ಈ ಸಮಯದಲ್ಲಿ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ಆತನನ್ನೇ ನೀನು ದೃಷ್ಟಿ ಇಟ್ಟು ನೋಡು. ಮನುಷ್ಯರು ಮಾಡಿದ ನೇಮಕಗಳನ್ನು ನೋಡಬೇಡ, ಮನುಷ್ಯರು ಮಾಡಿದಂತ ಕಾರ್ಯಗಳನ್ನು ನೋಡಬೇಡ, ಮನುಷ್ಯರ ಸಹಾಯವನ್ನು ನೀನು ಬೇಡಬೇಡ. ಸತ್ಯವೇದ ಹೇಳ್ತಾ ಇದೆ, 121ನೇ ಕೀರ್ತನೆ 123ನೇ ಕೀರ್ತನೆಯಲ್ಲಿ 2 ಕೀರ್ತನೆಗಳಲ್ಲಿ ನಾವು ನೋಡುವಾಗ, ನಾನು ಕಣ್ಣೆತ್ತಿ ಪರ್ವತದ ಕಡೆಗೆ ನೋಡುತ್ತಾ ಇದ್ದೇನೆ, ನನ್ನ ಸಹಾಯ ಎಲ್ಲಿಂದ ಬರುತ್ತದೆ? ಭೂಮಿಯನ್ನ ಆಕಾಶವನ್ನು ಉಂಟು ಮಾಡಿದ ಯೆಹೋವನಿಂದಲೇ ನನ್ನ ಸಹಾಯ ಬರುತ್ತದೆ ಎಂಬುದಾಗಿ ಕೀರ್ತನೆ ಹೇಳ್ತಾ ಇದ್ದಾನೆ ಪ್ರಿಯರೇ. ಪರಲೋಕದಲ್ಲಿರುವ ಆಸೀನನಾಗಿರುವಂತಹ ಯೆಹೋವನನ್ನೇ
ಕಣ್ಣುಗಳನ್ನೆತ್ತಿ ನಾನು ನೋಡ್ತಾ ಇದ್ದೇನೆ ಎಂಬುದಾಗಿ 123ನೇ ಕೀರ್ತನೆಯಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಆತನು ನಿನ್ನ ನಿರೀಕ್ಷೆಯನ್ನ ನಿರರ್ಥಕ ಮಾಡದ ದೇವರು, ನಿನ್ನ ನಿರೀಕ್ಷೆಯನ್ನ ಸಫಲಪಡಿಸುವಾತನು, ನಿನ್ನ ಜೀವಿತದಲ್ಲಿ ಆಶೀರ್ವಾದವನ್ನು ಕೊಡುವಾತನು. ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನೀನು ಹೇಳಿದ್ದೀಯಪ್ಪ, ನಾನು ಇವತ್ತಿನ ದಿನದಿಂದ ನಿನ್ನನ್ನು ನೋಡ್ತೇನೆ. ಮನುಷ್ಯರನ್ನಲ್ಲ ಸ್ವಾಮಿ, ಸಂಪ್ರದಾಯಗಳನ್ನಲ್ಲ ಸ್ವಾಮಿ, ವ್ಯಕ್ತಿಗಳನ್ನಲ್ಲ ಸ್ವಾಮಿ, ಹೇಳಿಕೆ ಹೇಳುವಂತವರನ್ನಲ್ಲ, ಮಾಟ ಮಾಡುವಂತವರನ್ನಲ್ಲ, ಈ ಲೋಕದಲ್ಲಿ ದೇವರುಗಳು ಎಂಬುದಾಗಿ ಚಲಾವಣೆ ಆಗುವಂತ ಯಾವ ವ್ಯಕ್ತಿ, ಯಾವ ಒಂದು ವಸ್ತುವನ್ನಲ್ಲ ಸ್ವಾಮಿ, ಇವತ್ತಿನಿಂದ ನಾನು ನಿನ್ನನ್ನೇ ನೋಡ್ತೇನೆ ಎಂಬುದಾಗಿ ಈ ಒಂದು ಸಂದರ್ಭದಲ್ಲಿ ನೀವು ಪ್ರಾರ್ಥನೆ ಮಾಡು. ದೇವರು ನಿನಗೆ ಆಶೀರ್ವಾದವನ್ನು ಕೊಡಲಿಕ್ಕಿದ್ದಾರೆ. ಮಹೋನ್ನತರು, ಮಹಾಪರಿಶುದ್ಧನಾದ ದೇವರು, ಹೌದು ಸ್ವಾಮಿ, ನಿನ್ನ ವಾಕ್ಯ ಹೇಳ್ತಾ ಇದೆ, ಯಾತನನ್ನೇ ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ. ಹೌದು ಸ್ವಾಮಿ, ಮಕ್ಕಳು ನಿನ್ನನ್ನು ದೃಷ್ಟಿ ಇಟ್ಟು ನೋಡ್ತಾ ಇದ್ದಾರಪ್ಪ. ಈ ಬೆಳಗುರಿಕಿನಲ್ಲಿ ಎಷ್ಟು ಜನ ಇದ್ರು ಕೂಡ ಇವರು ಮಾತ್ರ ನಿನ್ನನ್ನು ನೋಡುವುದಕ್ಕಾಗಿ ಸ್ವಾಮಿ ಸಾಯಂಕಾಲದ ವೇಳೆಯಲ್ಲಿ ನಿನ್ನ ಸನ್ನಿಧಾನದಲ್ಲಿ ಕೂಡಿ ಬಂದಿದ್ದಾರೆ ಸ್ವಾಮಿ. ನಿನ್ನ ವಾಕ್ಯ ಹೇಳ್ತಾ ಇದೆ, ನಿನ್ನ ಸನ್ನಿಧಾನದಲ್ಲಿ ಬೇಡುವವರಿಗೆ ಯಾವ ಮೇಲಿಗೂ ಕೂಡ ಕಡಿಮೆ ಇಲ್ಲ, ಕೊರತೆ ಇಲ್ಲ ಎಂಬುದಾಗಿ. ಒಂದು ವೇಳೆ ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದರೆ ಹಸಿಯಬಹುದು, ಆದರೆ ನಿನ್ನಲ್ಲಿ ಬೇಡುವವರಿಗೆ ಖಂಡಿತವಾಗಿ ಬಿಡುಗಡೆ ಉಂಟು, ಆಶೀರ್ವಾದ ಉಂಟು ಎಂಬುದಾಗಿ ಸ್ವಾಮಿ ಈ ಮಕ್ಕಳನ್ನು ಹಸ್ತಗೊಪ್ಪಿಸಿಕೊಡ್ತಾ ಇದ್ದೇನೆ ಸ್ವಾಮಿ. ಇವರ ಜೀವಿತದಲ್ಲಿ ಕರ್ತನೆ ಯಾವ ವಿಷಯ ಕತ್ತಲೆಯಾಗಿ ಕಾಣಿಸ್ತಾ ಇದೆಯೋ, ಇವರ ಜೀವಿತದಲ್ಲಿ ಸ್ವಾಮಿ ಯಾವ ವಿಷಯ ಕರ್ತನೆ ಅಂಧಕಾರದ ಉಪಾಧಿಯಲ್ಲಿ ಕಾಣಿಸ್ತಾ ಇದೆಯೋ, ಇವರ ಜೀವಿತದಲ್ಲಿ ಯಾವ ವಿಷಯದಲ್ಲಿ ಯಾವ ವ್ಯಕ್ತಿ ಕೂಡ ಸಹಾಯ ಮಾಡಲಾರದ ಸ್ಥಿತಿಯಲ್ಲಿ ಇವರು ನಿಂತುಕೊಂಡಿದ್ದಾರೋ ಸ್ವಾಮಿ, ಆ ವಿಷಯದಲ್ಲಿ ಸ್ವಾಮಿ ನಿನ್ನ ಕರ್ತನೆ ಪ್ರಕಾಶ ಹೊಳೆಯಲ್ಪಡಲಿ, ನಿನ್ನ ಆಶೀರ್ವಾದ ತುಂಬಿಕೊಳ್ಳಲಿ, ತುಂಬಿ ಹೊರಸೂಸುವಂತೆ ಕಾರ್ಯ ಜರುಗಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಇಲ್ಲಿ ಬಂದಿರತಕ್ಕಂಥ ಚಿಕ್ಕ ಮಕ್ಕಳನ್ನ, ವೃದ್ಧರನ್ನ, ಯವನಸ್ಥರನ್ನ, ಕುಟುಂಬಗಳನ್ನ ಹೊಂದಿರುವಂತವರನ್ನ ಎಲ್ಲರನ್ನ ಹಸ್ತಗೊಪ್ಪಿಸಿಕೊಡುತ್ತಾ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿದಂತ ವಾಕ್ಯ ಮರೆಯಲಾರದ ಹಾಗೆ ಇವರು ಜ್ಞಾಪಕದಲ್ಲಿ ಇಟ್ಟುಕೊಂಡು ಸ್ವಾಮಿ ಅದರ ಪ್ರಕಾರವಾಗಿ ನಿನ್ನನ್ನೇ ನೋಡುವ ಮಕ್ಕಳಾಗುವ ಹಾಗೆ, ನೋಡಿ ನಡೆಯಲಾರದವರು ಆಗದೆ ನಂಬಿ ನಿನ್ನ ವಾಕ್ಯಗಳಲ್ಲಿ ಸ್ವಾಮಿ ಮನಸ್ಸಿಟ್ಟು ನಂಬಿ ನಡೆಯುವಂತ ಮಕ್ಕಳಾಗುವಂತ ಸಹಾಯ ಮಂಡಿಸಬೇಕೆಂಬುದಾಗಿ ಬೇಡಿದೆಲ್ಲವನ್ನ ನಜರೇತಿನ ಯೇಸು ನಾಮದಲ್ಲಿ ಹೊಂದಿದ್ದೇವೆ ಪರಮ ತಂದೆಯೇ. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆ, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ, ಅಲಂಕರಿಸುವಿಕೆ, ಕೂಡಿ ಬಂದಿರತಕ್ಕಂಥ ಇವರ ಸಂಘದಲ್ಲಿ ಸಕಲ ಸಂಪರ್ಕರ ಸಂಘಗಳು ಯಾವ ಪ್ರಪಂಚದ ಸಂಘದಲ್ಲಿ ಸದಾ ಕಾಲನೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳಲ್ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ, ಹಲ್ಲೆಲೂಯಾ, ಸ್ತೋತ್ರಂ, ಸ್ತೋತ್ರಂ, ಸ್ತೋತ್ರಂ. ಆಮೆನ್, 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 ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಹಲ್ಲೆಲೂಯಾ, ಆಮೆನ್, ಆಮೆನ್, ಆಮೆನ್. बोलो यीशु क्रिस्त महाराज को, ಅತಿ ಬೇಗನೆ ಬರಲಿರುವ ಕ್ರಿಸ್ತ ಯೇಸು ಮಹಾರಾಜಗೂ ದೇವರಿಗೆ ಮಹಿಮೆ ಉಂಟಾಗಲಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಆಮೆನ್. ಹಲ್ಲೆಲೂಯಾ ಹೇಳ್ರಿ ಒಬ್ರು. ಹಲ್ಲೆಲೂಯಾ, 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 ಆಮೆನ್, ಆಮೆನ್. Praise the Lord.